Hello everyone, welcome back to Knowledge for 21st Century YouTube channel. I am P. Chaitra. ಇವತ್ತಿನ ಕ್ಲಾಸಲ್ಲಿ ನಾವು ಎಜುಕೇಷನ್ ಆ್ಯಸ್ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಟು ಎಜುಕೇಷನ್ ಅನ್ನೋ ವಿಡಿಯೋನಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಪಾರ್ಟ್ ಏನಿದೆ ಅದನ್ನೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಎಜುಕೇಷನ್ ಆ್ಯಸ್ ಅ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್ ಅಂದ್ರೇನು, ಶಿಕ್ಷಣವನ್ನು ನಾವು ಹೇಗೆ ನೋಡ್ತೀವಿ, ಒಂದು ಪ್ರಕ್ರಿಯೆ ಮತ್ತು ಒಂದು ಉತ್ಪನ್ನವಾಗಿ ಹೇಗೆ ಶಿಕ್ಷಣನ ನಾವು ನೋಡ್ಬೋದು. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳಬೇಕು ಅಂತಂದರೆ ಫಂಕ್ಷನ್ ಆಫ್ ಎಜುಕೇಷನ್ನ ಕಾರ್ಯಗಳೇನು, ಯಾವ ರೀತಿಯಾಗಿ ನಾವು ಎಜುಕೇಷನ್ನ ನೋಡಬೇಕಾಗತ್ತೆ ಅನ್ನೋ ವಿಷಯಗಳನ್ನ ತಿಳಿಯೋಣ. ಈ ಕ್ಲಾಸ್ಗಳು BEd ಓದ್ತಾ ಇರೋವಂಥ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ನೆಟ್, ಸ್ಲೆಟ್ ಈ ರೀತಿಯ ಟೀಚರ್ಸ್ ಎಕ್ಸಾಮ್ಸ್ ಯಾವ್ದು ಬರುತ್ತೆ ಅದರಲ್ಲಿ ಕೂಡ ಈ ಒಂದು ವಿಷಯಗಳನ್ನ ನಿಮಗೆ ಪ್ರಶ್ನೆಯಾಗಿ ಕೇಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವತ್ತು ನಾವು ಎಜುಕೇಷನ್ ಆ್ಯಸ್ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನೋಡ್ತಾ ಇದ್ದೀವಿ. ಇದನ್ನು ನಾವು ಫಂಕ್ಷನ್ ಆಫ್ ಎಜುಕೇಷನ್ ಅಂತ ಕೂಡ ಹೇಳ್ತೀವಿ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಟೆಕ್ಸ್ಟು ಎಮರ್ಜಿಂಗ್ ಇಂಡಿಯನ್ ಎಜುಕೇಷನ್ ಅನ್ನೋ ಒಂದು ಟೆಕ್ಸ್ಟ್ ಬುಕ್ಕಿಂದ ಸೆಲೆಕ್ಟ್ ಮಾಡಿರುವಂತಹ ಕಂಟೆಂಟ್ ಆಗಿದೆ. ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ನೋಡಿ, ಎಜುಕೇಷನ್ ಆ್ಯಸ್ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್. ಈಗ ಫಂಕ್ಷನ್ಸ್ ಆಫ್ ಎಜುಕೇಷನ್ ಅನ್ನೋ ಒಂದು ಕ್ವೆಶನ್ ಕೇಳಿದ್ರು ನೀವು ಇದೇ ಆನ್ಸರ್ನೇ ಬರಿಬೇಕಾಗುತ್ತೆ. ಓಕೆನಾ? ಈಗೇನು ಹೇಳ್ತಾ ಇದ್ದೀವಿ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರೋಸೆಸ್ ಈಸ್ ಅ ಡೆಲಿಬರೇಟ್ ಆ್ಯಂಡ್ ಪರ್ಪಸ್ಫುಲ್ ಆ್ಯಕ್ಟಿವಿಟಿ which is carried to attain the desired outcome or objective. ಓಕೆ, ಪ್ರೋಸೆಸ್ ಪ್ರಕ್ರಿಯೆ ಅಂದರೆ ಏನಪ್ಪ ಅಂದರೆ ನಾವು ಪರ್ಪಸ್ಫುಲ್ಲಾಗಿ ನಾವು ಬೇಕು ಅಂತ ಮಾಡ್ತಿರೋವಂಥ ಒಂದು ಆ್ಯಕ್ಟಿವಿಟಿ ಆಗಿರುತ್ತೆ ಈ ಪ್ರಕ್ರಿಯೆ ಅನ್ನೋದು. ಇಲ್ಲಿ ನಾವು ಏನು ಮಾಡ್ತೀವಿ, ನಮಗೆ ಏನು ಔಟ್ಕಮ್ ಬೇಕಾಗಿರುತ್ತೆ, ನಮ್ಮ ಉದ್ದೇಶ ಏನಿರುತ್ತೆ ಅದನ್ನು ನಾವು ನಮ್ಮ ಉದ್ದೇಶ ಸಾಧನೆಗಾಗಿ ನಮಗೆ ಬೇಕಾಗಿರುವಂಥ ಔಟ್ಕಮ್ನ ಪಡೆಯೋದಕ್ಕೋಸ್ಕರ ನಾವು ಯಾವ ಒಂದು ಆ್ಯಕ್ಟಿವಿಟಿನ ಮಾಡ್ತೀವಲ್ವಾ ಅದನ್ನು ನಾವು ಪ್ರೋಸೆಸ್ ಅಂತ ಇಲ್ಲಿ ಹೇಳ್ತೀವಿ. ಆ್ಯಕ್ಟಿವಿಟೀಸ್ ಆರ್ ರಿಲೇಟೆಡ್ ಟು ಎಜುಕೇಷನ್ ಆರ್ ಎಜುಕೇಟಿವ್ ಪ್ರೋಸೆಸ್. ಎಜುಕೇಷನ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನಾವು ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ನೋಡ್ತೀವಿ. ಓಕೆ, ಇಟ್ ಈಸ್ ಅ ವೇ ಆಫ್ ಲರ್ನಿಂಗ್ ಟು ದ ಲರ್ನರ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಆರ್ ಗೈಡೆನ್ಸ್ ಟು ದ ಟೀಚರ್. ಇದೇನು ನೀವು ಎಜುಕೇಷನ್ ಪ್ರೋಸೆಸ್ ನೀವು ಏನು ನೋಡ್ತೀರ, ಎಜುಕೇಟಿವ್ ಪ್ರೋಸೆಸ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ಒಬ್ಬ ಟೀಚರ್ಗೆ ಇದು ಗೈಡ್ ಆಗಿರುತ್ತೆ. ಈ ಒಂದು ಎಜುಕೇಷನ್ ಅನ್ನೋ ಪ್ರೋಸೆಸ್ಸು ಟೀಚರ್ಗೆ ಗೈಡೆನ್ಸ್ನ ಕೊಡುತ್ತೆ, ಆಮೇಲೆ ಲರ್ನರ್ಸ್ಗೆ ಲರ್ನಿಂಗ್ನ ಕೊಡುತ್ತೆ. ಈ ಪ್ರೋಸೆಸ್ನ ನಾವು ನೋಡೋದಾದರೆ ಈ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಟೀಚಿಂಗ್ ಎಜುಕೇಷನ್ ಅಂತ ಏನು ಪ್ರೋಸೆಸ್ ನಾವು ನೋಡ್ತೀವಿ, ಈ ಒಂದು ದಾರಿಯಲ್ಲಿ ಈ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಟೀಚರ್ಗೆ ಇದು ಮಾರ್ಗದರ್ಶನವನ್ನು ನೀಡುತ್ತೆ, ಕಲಿಯುವಂಥ ಕಲಿಕಾರ್ಥಿಗೆ ಇದು ಕಲಿಕೆಯನ್ನು ನೀಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇಟ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಕ್ಯಾರಿಡ್ ಔಟ್ ಟು ಡೆವಲಪ್ ದ ಚೈಲ್ಡ್ ಫಿಸಿಕಲಿ, ಇಂಟೆಲೆಕ್ಚುಯಲಿ, ಮಾರಲಿ ಆ್ಯಂಡ್ ಸೋಷಿಯಲಿ. ಈ ಒಂದು ಆ್ಯಕ್ಟಿವಿಟಿ, ಈ ಒಂದು ಚಟುವಟಿಕೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನೋಡಿ. ಮಗುವಿನ ಭೌತಿಕ, ಬೌದ್ಧಿಕ, ನೈತಿಕ ಹಾಗೂ ಸಾಮಾಜಿಕ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಆ ಮಗುವಿನ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಈ ಒಂದು ಏನು ಎಜುಕೇಷನ್ ಪ್ರೋಸೆಸ್ ಇದೆ ಅಲ್ವಾ, ಈ ಒಂದು ಪ್ರೋಸೆಸ್ಸಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನ ನಾವು ಒಬ್ಬ ಮಗುವಿನ ಫಿಸಿಕಲ್ ಡೆವಲಪ್ಮೆಂಟ್ಗೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ಗೆ, ಮಾರಲ್ ಡೆವಲಪ್ಮೆಂಟ್ಗೆ ಹಾಗೂ ಸೋಷಿಯಲ್ ಡೆವಲಪ್ಮೆಂಟ್ಗೆ ನಾವು ಈ ಆ್ಯಕ್ಟಿವಿಟಿಗಳನ್ನ ಮಾಡೋದನ್ನು ನೋಡ್ತೀವಿ. ಎಜುಕೇಷನ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಥ್ರೂ ವಿಚ್ ದ ಇನ್ಬೋರ್ನ್ ಕ್ವಾಲಿಟೀಸ್ ಆರ್ ಲೇಟೆಂಟ್ powers of the child are improved and spread out so that his personality is developed. ನೋಡಿ, ಈ ಎಜುಕೇಷನ್ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್. ಓಕೆನಾ? ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಶಿಕ್ಷಣ ಆಗಿರುತ್ತೆ. ಇದರಿಂದ ನಾವು ಏನನ್ನು ನೋಡ್ಬೋದು, ಇನ್ಬೋರ್ನ್ ಕ್ವಾಲಿಟೀಸ್. ಈಗ ಕೆಲವರಿಗೆ ಹುಟ್ಟಿನಿಂದ ಹಾಡು ಹೇಳೋದು ಬರುತ್ತೆ, ಅಂದರೆ ಏನು, ಇನ್ಬೋರ್ನ್, ಅವರು ತಂದೆಯ ಮೂಲಕ ಅವ್ರಿಗೆ ಬಂದಿರುತ್ತೆ. ಅವ್ರು ದೊಡ್ಡವರಾಗ್ತಾ ತುಂಬ ಚೆನ್ನಾಗಿ ಹಾಡುಗಾರಿಕೆಯನ್ನು ಅವರು ಪಡ್ಕೊಂಡಿರ್ಬೋದು.
ಅದೇ ರೀತಿ ಎಲ್ಲ ಕ್ವಾಲಿಟಿನೂ ಅವರಿಗೆ ಅವ್ರ ಜನ್ಮದಿಂದನೇ ಬಂದಿರುತ್ತಾ, ತಂದೆ ತಾಯಿಗಳ ಮೂಲಕನೇ ಬಂದಿರುತ್ತಾ? ಇಲ್ಲ. ಸೊ ಆ ರೀತಿ ಬರದೇ ಇರ್ತಕ್ಕಂತಹ ಕ್ವಾಲಿಟೀಸ್ಗಳನ್ನೂ ಕೂಡ ನಾವು ಎಜುಕೇಷನ್ನ ಮೂಲಕ ಆ ಮಗುವಿನಲ್ಲಿ ತರುವಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ಲ್ಯಾಟೆಂಟ್ ಪವರ್ಸ್ ಅಂದರೆ ಅವರಲ್ಲಿ ಅಡಗಿರುವಂತಹ ಒಂದು ಶಕ್ತಿಯನ್ನು ನಾವು ಹೊರ ತೆಗಿತೀವಿ. ಮಗುವಿನಲ್ಲಿ ಅಡಗಿರುವಂಥ ಶಕ್ತಿಯನ್ನು ನಾವು ಎಜುಕೇಷನ್ನ ಮೂಲಕ ಹೊರ ತೆಗಿಬೋದು. ಆ್ಯಂಡ್ ಇದು ಓವರಾಲ್ ಆಗಿ ಒಂದು ಮಗುವಿನ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ ಎಜುಕೇಷನ್ನ ಮೂಲಕ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ದಿಸ್ ಪ್ರೋಸೆಸ್ ಈಸ್ ಸೆಟ್ ಟು ಬಿ ಸ್ಟಾರ್ಟಿಂಗ್ ಫ್ರಮ್ ಬರ್ತ್ ಆ್ಯಂಡ್ ಎಂಡಿಂಗ್ ವಿತ್ ಡೆತ್. ಈ ಒಂದು ಪ್ರೋಸೆಸ್ ಏನಿದೆ, ಶಿಕ್ಷಣ ಅನ್ನೋ ಒಂದು ಕಲಿಕೆ ಏನಿದೆಯಲ್ವಾ, ಈ ಕಲಿಕಾ ಪ್ರಕ್ರಿಯೆ, ಇದು ನಿರಂತರವಾದ ಒಂದು ಪ್ರಕ್ರಿಯೆ. ನಮ್ಮ ಹುಟ್ಟಿನಿಂದ ನಮ್ಮ ಸಾಯುವ ತನಕನೂ ಕೂಡ ನಾವು ಈ ಒಂದು ಪ್ರಕ್ರಿಯೆನಲ್ಲೇ ಇರ್ತೀವಿ. ಪ್ರತಿಯೊಂದು ವಿಷಯದಲ್ಲೂ ನಾವು ಏನನ್ನಾದರೂ ಕಲಿತಾ ಇರ್ತೀವಿ ಜೀವನದಲ್ಲಿ. ನಾನು ನಿಮಗೆ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಏನು ಎಜುಕೇಷನ್ ಅಂತ ಡೆಫಿನೇಷನ್ಸಲ್ಲಿ ನಾವು ಸುಮಾರು ಸತಿ ಎಕ್ಸ್ಪೀರಿಯನ್ಸ್ನು ನೋಡಿದ್ದೀವಿ, ಹೌದಲ್ವಾ? ಎಕ್ಸ್ಪೀರಿಯನ್ಸ್ಗಳಿಂದ ಕೂಡ ನಾವು ಎಷ್ಟೋ ವಿಷಯಗಳನ್ನು ಕಲ್ತಿರ್ತೀವಿ. ಸೊ ಈಗ ಎಜುಕೇಷನ್ ಅನ್ನೋ ಒಂದು ಎಜುಕೇಷನ್ನ ನಾವು ಒಂದು ಪ್ರೋಸೆಸ್ ಆಗಿ ನೋಡೋದಾದರೆ ಅದು ಹುಟ್ಟಿನಿಂದ ನಮ್ಮ ಸಾವಿನ ತನಕ ನಡೆಯುವಂಥ ಒಂದು ನಿರಂತರ ಪ್ರಕ್ರಿಯೆಯಾಗಿರುತ್ತೆ. ಮ್ಯಾನ್ ಲರ್ನ್ಸ್ ಎವ್ರಿ ನೌ ಆ್ಯಂಡ್ ದೆನ್. ಒಬ್ಬ ಮನುಷ್ಯ ಪ್ರತಿ ಕ್ಷಣ ಕೂಡ ಕಲಿತಾ ಇರ್ತಾನೆ, ಹೌದಲ್ವಾ? ಯಾವುದಾದ್ರೂ ಒಂದು ಚಿಕ್ಕ ವಿಷಯನಾದರೂ ನಾವು ಪ್ರತಿದಿನ ಪ್ರತಿ ಕ್ಷಣ ಕಲಿತಾನೆ ಇರ್ತೀವಿ. ಎಜುಕೇಷನ್ ಈಸ್ ಅ ಲೈಫ್ ಲಾಂಗ್ ಪ್ರೋಸೆಸ್. ನಾನು ಆಗಲೇ ಹೇಳ್ದೆ ಅಲ್ವಾ, ಜೀವನ ಪರ್ಯಂತ ನಾವು ಎಜುಕೇಷನ್ನ ಪಡ್ಕೊಳ್ಳೋದಕ್ಕೆ ಹಲವಾರು ದಾರಿಗಳಿರುತ್ತೆ. ಅಂದರೆ ನಾವು ಪಡ್ಕೊಳ್ತಾ ಇರ್ತೀವಿ. ಔಪಚಾರಿಕವಾಗಿ ಆದರೂ ಆಗಲಿ, ಅನೌಪಚಾರಿಕವಾದರೂ ಆಗಲಿ, ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತೀವಿ. ದಿಸ್ ಪ್ರೋಸೆಸ್ ವಿಲ್ ಪ್ರೊಸೀಡ್ ಬೈ ದ ಪಾರ್ಟಿಸಿಪೇಷನ್ ಆಫ್ ಇಂಡಿವಿಜುವಲ್ ಇನ್ ಸೋಷಿಯಲ್ ಕಂಡೀಷನ್. ಈ ರೀತಿ ನಿರಂತರ ಲೈಫ್ ಲಾಂಗ್ ಒಂದು ಪ್ರಕ್ರಿಯೆ ನಮಗೆ ಯಾವಾಗ ನಡೆಯುತ್ತೆ, ನಾವು ವೈಯಕ್ತಿಕವಾಗಿ ನಾವು ಸಮಾಜದ ಒಂದು ಪರಿಸ್ಥಿತಿನಲ್ಲಿ ನಾವು ಪಾಲ್ಗೊಂಡಾಗ, ಸಾಮಾಜಿಕ ಚಟುವಟಿಕೆಗಳಲ್ಲಾಗಲಿ ಅಥವಾ ಸಾಮಾಜಿಕ ಸ್ಥಿತಿ ಇರುತ್ತಲ್ವಾ, ಅದರಲ್ಲಿ ನಾವು ಪಾಲ್ಗೊಂಡಾಗ ಈ ಒಂದು ಪ್ರೋಸೆಸ್ಸು ನಿರಂತರವಾಗಿ ನಡೆಯೋದನ್ನು ನಾವು ನೋಡ್ತೀವಿ. ಓಕೆ, ಆಡಮ್ಸ್ ಕಾಲ್ಡ್ ಎಜುಕೇಷನ್ ಪ್ರೋಸೆಸ್ ಆಸ್ ಅ ಬೈಪೋಲಾರ್. ಬೈಪೋಲಾರ್ ಅಂದರೆ ನೋಡಿ, ಇಲ್ಲಿ ಈಗ ಒಂದು ಇದನ್ನು ಮ್ಯಾಗ್ನೆಟ್ ಅಂತ ನಾವು ಅಂದ್ಕೊಳ್ಳೋದಾದರೆ, ಇಲ್ಲಿ ಒಂದು ಪೋಲ್ ಇದೆ, ಇಲ್ಲಿ ಒಂದು ಪೋಲ್ ಇದೆ, ಓಕೆನಾ? ಸೊ ಈ ರೀತಿ ಎರಡು ಪೋಲ್ ಇರೋದನ್ನು ನಾವು ಬೈಪೋಲಾರ್ ಅಂತೇಳಿ ಕರಿತೀವಿ. ಓಕೆ, ಬೈಪೋಲಾರ್. ಈ ರೀತಿ ಶಿಕ್ಷಣದ ಏನು ಪ್ರಕ್ರಿಯೆ ಇದೆ, ಇದನ್ನು ಬೈಪೋಲಾರ್ ಅಂತ ನಮಗೆ ಹೇಳಿರೋದು ಯಾರು? ಆಡಮ್ ಅವರು ಈ ಪ್ರಕ್ರಿಯೆನ ಬೈಪೋಲಾರ್ ಅಂತ ಹೇಳಿದ್ದಾರೆ. ಅಂದ್ರೇನು? ಶೈಕ್ಷಣಿಕ ಪ್ರಕ್ರಿಯೆಯನ್ನು ದ್ವಿಧ್ರುವೀಯ. ಓಕೆ, ಬೈಪೋಲಾರ್ ಅಂದರೆ ದ್ವಿಧ್ರುವೀಯ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಆಡಮ್ ಅವರು ಹೇಳಿದ್ದಾರೆ. ಇನ್ ದಿಸ್ ಪ್ರೋಸೆಸ್ 2 ಪೋಲ್ಸ್ ಆರ್ ಇನ್ವಾಲ್ವ್ಡ್. ಈ ಒಂದು ಪ್ರೋಸೆಸ್ಸಲ್ಲಿ ಏನು ಬೈಪೋಲಾರ್ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ, 2 ಪೋಲ್ಗಳು ಇರುತ್ತೆ, ಓಕೆನಾ? ಒಂದು ಪೋಲು ಈ ಕಡೆದು, ಇನ್ನೊಂದು ಪೋಲು ಈ ಕಡೆದು. ಈ ರೀತಿಯಾಗಿರುತ್ತೆ ಈ ಒಂದು ಪ್ರೋಸೆಸ್ ಅಂತೇಳಿ ಆಡಮ್ ಅವರು ಹೇಳ್ತಾ ಇದ್ದಾರೆ. ಒನ್ ಈಸ್ ದ ಎಜುಕೇಟರ್ ಆ್ಯಂಡ್ ಅನದರ್ ಈಸ್ ದ ಎಜುಕ್ಯಾಂಡ್ ಲರ್ನರ್ ವಿತ್ ಅ ಲರ್ನ್ಡ್ ಆ್ಯಂಡ್ ದ ಟೀಚರ್ ವಿತ್ ಅ ಟಾಟ್. ನೋಡಿ, ಇಲ್ಲಿ ಈ ಒಂದು ದ್ವಿಧ್ರುವೀಯ ಪ್ರಕ್ರಿಯೆಯಲ್ಲಿ ಒಂದು ಏನಾಗಿರ್ತಾರೆ, ಎಜುಕೇಟರ್ ಆಗಿರ್ತಾರೆ. ನೆಕ್ಸ್ಟ್ ಒನ್ನು ಎಜುಕ್ಯಾಂಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಎಜುಕೇಟರ್, ಇನ್ನೊಂದು ಪೋಲಲ್ಲಿ ಎಜುಕ್ಯಾಂಡ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ಮಾಡೆಲ್ನಲ್ಲಿ. ಕಲಿಬೇಕಾಗಿರೋರು ಕಲ್ತಿರೋರಿಂದ ಕಲಿತಾರೆ, ಓಕೆನಾ? ಈಗ ನೋಡಿ, ನಾನು ಯಾವುದೋ ಒಂದು ವಿಷಯನ ನನಗೆ ಗೊತ್ತಿರಲ್ಲ, ಅದನ್ನು ಕಲ್ತಿರೋರಿಂದ ನಾನು ಅದನ್ನು ಕಲಿತೀನಲ್ವಾ. ಸೊ ಆವಾಗ ನಾನೇನಾಗ್ತೀನಿ, ಲರ್ನರ್ ಆಗ್ತೀನಿ. ನಾನು ಆಲ್ರೆಡಿ ಕಲ್ತಿರೋರು, ಲರ್ನ್ಡಿಂದ ನಾನೇನು ಮಾಡ್ತಿದ್ದೀನಿ, ಕಲಿತಾ ಇದ್ದೀನಿ. ಈ ರೀತಿಯಾಗಿ ಟೀಚರು ಹೇಳ್ಕೊಡೋದ್ರ ಮೂಲಕ ಕೂಡ ಕಲಿತಾರೆ. ಒಬ್ಬ ಟೀಚರು, ಈಗ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದಾಗ ಇಲ್ಲೂ ಎಷ್ಟೋ ವಿಷಯಗಳನ್ನ ನಾವು ಕೂಡ ಕಲ್ತಿರ್ತೀವಿ, ಓಕೆನಾ? ಒಬ್ಬ ಟೀಚರ್ ಕೂಡ ಕಲಿತಾರೆ, ಒಬ್ಬ ಸ್ಟೂಡೆಂಟ್ ಕೂಡ ಕಲಿತಾರೆ. ಸೊ ಇಲ್ಲಿ ಎಜುಕೇಟರ್, ಎಜುಕ್ಯಾಂಟ್ ಎರಡು ಏನು ಪೋಲಾರಲ್ಲಿ ನಾವು ಈ ಪ್ರೋಸೆಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಡಮ್ಸ್ ಅವ್ರು ಹೇಳೋದನ್ನು ನೋಡ್ತೀವಿ.
The resultant of this process between these two is ಎಜುಕೇಷನ್. ಈ ಎರಡು ಏನು ಇದೆ ಪೋಲರ್ಗಳು, ಇವೆರಡರ ಫಲಿತಾಂಶವನ್ನಾಗಿ ನಾವೇನು ನೋಡ್ತೀವಿ, ಎಜುಕೇಷನ್ನ ನೋಡ್ತೀವಿ. ಎಜುಕೇಟರ್, ಎಜುಕ್ಯಾಂಡ್ ಇವರಿಬ್ಬರ ನಡುವೆ ನಡ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ನಮಗೆ ಏನು ಸಿಗತ್ತಪ್ಪ ಅಂತಂದರೆ ಎಜುಕೇಷನ್ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಿಯರ್ ಒನ್ ವಿಲ್ ಟೀಚ್ ಆ್ಯಂಡ್ ಅನದರ್ ವಿಲ್ ಲರ್ನ್. ಒನ್ ವಿಲ್ ಟಾಕ್ ಆ್ಯಂಡ್ ಅನದರ್ ವಿಲ್ ಲಿಸನ್ ಟು. ಇಲ್ಲಿ ಏನಾಗುತ್ತೆ ನೋಡಿ, ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂದರೆ, ಒಬ್ಬರು ಪಾಠವನ್ನು ಮಾಡ್ತಾರೆ, ಮತ್ತೊಬ್ಬರು ಅದನ್ನು ಕಲಿತಾರೆ, ಅದಲ್ವಾ? ಒಬ್ಬರು ಬೋಧನೆಯನ್ನು ಮಾಡ್ತಾರೆ, ಮತ್ತೊಬ್ಬರು ಕಲಿತಾರೆ. ಒಬ್ಬರು ಮಾತಾಡ್ತಾರೆ, ಮತ್ತೊಬ್ಬರು ಕೇಳಿಸ್ಕೊಳ್ತಾರೆ. ಈ ರೀತಿಯಲ್ಲಿ ಇದು ಬೈಪೋಲಾರ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಆ್ಯಡಮ್ ಅವರು ಹೇಳ್ತಾ ಇರೋದು. ದ ಆ್ಯಕ್ಟಿವಿಟೀಸ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಡಿಪೆಂಡೆಂಟ್. ಇಲ್ಲೇನು ಟೀಚ್, ಲರ್ನ್, ಟಾಕ್, ಲಿಸನ್ ಅಂತ ಏನು ಆ್ಯಕ್ಟಿವಿಟೀಸ್ ಇದೆ ಅಲ್ವಾ, ಇವೆಲ್ಲ ಇಂಟರ್ ರಿಲೇಟೆಡ್, ಒಂದಕ್ಕೊಂದು ಅವು ಸಂಬಂಧವನ್ನು ಪಟ್ಟಿದೆ. ಅವು ಬೇರೆ ಬೇರೆಯೇ ಆಗಿರಬಹುದು, ಡಿಪೆಂಡೆಂಟ್ ಆಗಿರ್ಬೋದು, ಕೇಳಿಸ್ಕೊಳ್ಳೋದೇ ಬೇರೆ, ಹೇಳ್ಕೊಡೋದೇ ಬೇರೆ ಆಗಿರ್ಬೋದು, ಆದರೆ ಸಹ ಸಂಬಂಧವನ್ನು ಹೊಂದಿದೆ, ಒಂದಕ್ಕೊಂದು ಸಂಬಂಧ ಹೊಂದಿದೆ. ಇದು ಹೇಗೆ ಅಂದರೆ, ಕಲಿಸೋದು ಮತ್ತು ಕಲಿಯೋದು, ಮಾತಾಡೋದು ಮತ್ತು ಕೇಳಿಸ್ಕೊಳ್ಳೋದು, ಇವೆರಡಕ್ಕೂ ಪರಸ್ಪರ ಸಂಬಂಧ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವೆರಡು ಬೇರೆ ಬೇರೆ ರೀತಿಯಾದ ಕೆಲಸಗಳೇ ಆಗಿರ್ಬೋದು, ಆದರೆ ಒಂದಕ್ಕೊಂದು ರಿಲೇಷನ್ ಇದೆ ಅವೆರಡರ ಮಧ್ಯೆ. ಇನ್ನು J.S. Rose ಈಸ್ ಆಫ್ ದ ಒಪಿನಿಯನ್ ದ್ಯಾಟ್ ಲೈಕ್ ಅ ಮ್ಯಾಗ್ನೆಟ್, ಎಜುಕೇಷನ್ ಶುಡ್ ಹ್ಯಾವ್ ಟೂ ಪೋಲ್ಸ್. ಇಟ್ ಈಸ್ ಅ ಬೈಪೋಲಾರ್ ಪ್ರೋಸೆಸ್. ಆ್ಯಡಮ್ ಅವರು ಹೇಳಿರೋ ಥರ J.S. ರೋಸ್ ಅವರು ಕೂಡ ಇದೇ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. J.S. ರೋಸ್ ಆ್ಯಂಡ್ ಆ್ಯಡಮ್ ಇವರಿಬ್ಬರೂ ಏನು ಹೇಳ್ತಾ ಇದ್ದಾರೆ, ಎಜುಕೇಷನ್ನ ಬೈಪೋಲಾರ್ ಪ್ರೋಸೆಸ್ ಅಂತ ಕರೆಯೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? J.S. ರೋಸ್ ಅವರ ಪ್ರಕಾರ ಇಲ್ಲಿ ಎಜುಕೇಷನ್ ಅನ್ನೋದು ಒಂದು ಮ್ಯಾಗ್ನೆಟ್ನ ರೀತಿಯಲ್ಲಿರುತ್ತೆ. ಒಂದು ನಾರ್ತ್ ಪೋಲು, ಸೌತ್ ಪೋಲ್ ಅಂತ ನಾವು ಹೆಂಗೆ ಮ್ಯಾಗ್ನೆಟಲ್ಲಿ ಎರಡು ಪೋಲ್ನ ನೋಡ್ತೀವಿ, ಅದೇ ರೀತಿಯಲ್ಲಿ ಏನು ಎಜುಕೇಟರು ಮತ್ತು ಎಜುಕ್ಯಾಂಡ್ ಇಬ್ಬರೂ ಎರಡು ಪೋಲ್ಗಳಾಗಿ ಕಾರ್ಯನಿರ್ವಹಿಸೋದನ್ನು ಈ ಪ್ರೋಸೆಸ್ಸಲ್ಲಿ ನಾವು ನೋಡ್ತೀವಿ ಅಂತ J.S. ರೋಸ್ ಅವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಬೈಪೋಲಾರ್ ಪ್ರೋಸೆಸ್ ಅಂತ ಹೇಳಿರೋದು ಆ್ಯಡಮ್ ಅವರು ಜೊತೆಗೆ J.S. ರೋಸ್ ಅವರು. ನೆಕ್ಸ್ಟ್ ನೋಡಿ, ಆನ್ ದ ಅದರ್ ಹ್ಯಾಂಡ್ ಜಾನ್ ಡಿವಿ ಅಡ್ವೊಕೇಟ್ಸ್ ದ್ಯಾಟ್ ಎಜುಕೇಷನ್ ಈಸ್ ನಾಟ್ ಅ ಬೈಪೋಲಾರ್ ಪ್ರೋಸೆಸ್. ಆ್ಯಡಮ್ ಅವರು ಮತ್ತು J.S. ರೋಸ್ ಅವರು ಇಬ್ಬರು ಏನು ಹೇಳಿದ್ರು, ಬೈಪೋಲಾರ್ ಅಂತ ಹೇಳಿದರು, ಹೌದಲ್ವಾ? ಇಲ್ಲಿ ಜಾನ್ ಡಿವಿ ಅವರು ಏನು ಹೇಳ್ತಾ ಇದ್ದಾರೆ, ಇದು ಬೈಪೋಲಾರ್ ಪ್ರೋಸೆಸ್ ಅಲ್ಲ, ನಾಟ್ ಅ ಬೈಪೋಲಾರ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಕ್ಲಾರಿಟಿ ಇರಲಿ. ಬೈಪೋಲಾರ್ ಅಂತ ಹೇಳಿರೋದು ಆ್ಯಡಮ್ ಅವರು ಮತ್ತು ಯಾರು, J.S. ರೋಸ್ ಅವರು. ಬೈಪೋಲಾರ್ ಅಲ್ಲ ಅಂತ ಹೇಳ್ತಾ ಇರೋದು ಜಾನ್ ಡಿವಿ ಅವರು. ಓಕೆ, ಜಾನ್ ಡಿವಿ ಅವರು ಬೈಪೋಲಾರ್ ಅಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ಹೇಳ್ತಿದ್ದಾರೆ ನೋಡಿ, ಬಿಸೈಡ್ಸ್ ದ ಟೀಚರ್ ಆ್ಯಂಡ್ ದ ಟಾಟ್ ದೇರ್ ಈಸ್ ಅನದರ್ ಎಲಿಮೆಂಟ್ ವಿಚ್ ಈಸ್ ಸಿಗ್ನಿಫಿಕೆಂಟ್, ದಟ್ ಈಸ್ ಕರಿಕ್ಯುಲಮ್. ಇದು ಬರೀ ಎರಡು ರೀತಿಯ ಬೈಪೋಲಾರ್ ಒಂದು ಪ್ರೋಸೆಸ್ ಅಲ್ಲ ಅಂತ ಹೇಳ್ಬಿಟ್ಟು ಜಾನ್ ಡಿವಿ ಅವರು ಹೇಳ್ತಾ ಇದ್ದಾರೆ. ಯಾಕೆ ಇದು ಬೈಪೋಲಾರ್ ಅಲ್ಲ ಅಂತಂದರೆ, ಇವರು ಹೇಳ್ತಾ ಇರೋದೇನೇದು ಟ್ರೈಪೋಲಾರ್ನ ಇವರು ಹೇಳ್ತಾ ಇದ್ದಾರೆ. ನೋಡಿ, ಟೀಚರು, ಎಜುಕ್ಯಾಂಡು, ಕರಿಕ್ಯುಲಮ್ ಕೂಡ ಇಂಪಾರ್ಟೆಂಟ್. ಈ ಒಂದು ಪ್ರಕ್ರಿಯೆಯಲ್ಲಿ ಏನು ಶೈಕ್ಷಣಿಕ ಪ್ರಕ್ರಿಯೆ ಇದೆ, ಆ ಒಂದು ಪ್ರಕ್ರಿಯೆಯಲ್ಲಿ ಟೀಚರು, ಸ್ಟೂಡೆಂಟು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಏನು ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಿ, ಎಜುಕೇಟರ್, ಎಜುಕ್ಯಾಂಡ್ ಬೈಪೋಲಾರ್ ಪ್ರೋಸೆಸ್ಸಲ್ಲಿ ಅವರಿಬ್ಬರೇ ಅಲ್ಲ, ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಇನ್ನೂ ಒಂದು ಅಂಶ ಇದೆ, ಅದೇನು ಕರಿಕ್ಯುಲಮ್ ಅಂತ ಇವರು ಹೇಳ್ತಾ ಇದ್ದಾರೆ. ಕರಿಕ್ಯುಲಮ್ ಅಂದ್ರೇನು? ಪಠ್ಯಕ್ರಮ. ಕರಿಕ್ಯುಲಮ್ ಅಂದ್ರೇನು? ಪಠ್ಯಕ್ರಮ. ಟೀಚರು, ಸ್ಟೂಡೆಂಟು ಜೊತೆಗೆ ಪಠ್ಯಕ್ರಮನೂ ಇರಬೇಕು. ಇದು ಹಾಗಾಗಿ ಇದು ಟ್ರೈಪೋಲಾರ್ ಅಂತ ಇಲ್ಲಿ ಜಾನ್ ಡಿವಿ ಅವರು ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ ಅಡಿಷನ್ ಟು ಬೈಪೋಲಾರ್, ದ ಸೊಸೈಟಿ ವಿಲ್ ಪ್ರೊವೈಡ್ ದ ಕರಿಕ್ಯುಲಮ್ ಫಾರ್ ದ ಚಿಲ್ಡ್ರನ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಬೈಪೋಲಾರ್ ಒಂದು ಪ್ರೋಸೆಸ್ನ ಜೊತೆಗೆ ಸೊಸೈಟಿ ನಮಗೆ ಕರಿಕ್ಯುಲಮ್ನ ಕೂಡ ಕೊಡ್ತಿದೆ. ಮಗುವಿನ ಒಂದು ಬೆಳವಣಿಗೆ, ಅಭಿವೃದ್ಧಿಗೆ ಏನು ಬೇಕು? ಕರಿಕ್ಯುಲಮ್ನು ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ದ ಟೀಚರ್, ದ ಟಾಟ್ ಆ್ಯಂಡ್ ದ ಕರಿಕ್ಯುಲಮ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಮೂರು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು. ಟೀಚರು ಕೂಡ ಇಂಪಾರ್ಟೆಂಟು, ದ ಟಾಟ್ ಯಾರು ಕಲ್ತಿರ್ತಾರೆ ಅವರು ಕೂಡ ಇಂಪಾರ್ಟೆಂಟು, ಕರಿಕ್ಯುಲಮ್
ಪಠ್ಯಕ್ರಮ ಅದು ಕೂಡ ಇಂಪಾರ್ಟೆಂಟ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ದೇರ್ ಫೋರ್ DV emphasized that the education is a tripolar process. ಜಾನ್ DV ಅವ್ರ ಪ್ರಕಾರ ಏನು, ಈ ಎಜುಕೇಷನ್ ಅನ್ನೋದು ಟ್ರೈಪೋಲರ್ ಪ್ರೋಸೆಸ್ ಅಂತ ನೋಡ್ತಾ ಇದ್ದೀವಿ. ಈ ಬೈಪೋಲರ್ ಅಂತ ಹೇಳಿದ್ದು ಯಾರು, ಆ್ಯಡಮ್ ಮತ್ತು ರೋಸ್ ಅವರಲ್ವಾ. ಆ್ಯಡಮ್ ಮತ್ತು ರೋಸ್ ಅವರು ಏನು ಹೇಳ್ತಾರೆ, ಬೈಪೋಲರ್ ಅಂತ ಹೇಳ್ತಾರೆ. ಟ್ರೈಪೋಲರ್ ಅಂತ ಜಾನ್ DV ಅವ್ರು ಹೇಳಿರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆನಾ, ಕ್ಲಾರಿಟಿ ಸಿಕ್ತಲ್ವಾ. ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಎಂಫಸೈಸ್ಡ್ ಸೆಲ್ಫ್ ಲರ್ನಿಂಗ್ and lifelong education. Not only the school nor the teacher gives the education. ನೋಡಿ, ಈ ಮಾಡ್ರನ್ ಕಾನ್ಸೆಪ್ಟು ಇಷ್ಟೊತ್ತು ನಾವೇನು ನೋಡಿದ್ವಿ, ಬೈಪೋಲರು, ಟ್ರೈಪೋಲರು, ಟೀಚರ್ ಇಂಪಾರ್ಟೆಂಟು, ಕರಿಕ್ಯುಲಮ್ ಇಂಪಾರ್ಟೆಂಟು, ಕ್ಲಾಸ್ ರೂಮು ಇದೆಲ್ಲ ಇಂಪಾರ್ಟೆಂಟ್ ಅಂತ ನಮ್ದು ಏನು ಟ್ರೆಡಿಷನಲ್ ಒಂದು ಟೀಚಿಂಗ್ ಮೆಥಡ್ ಇತ್ತು. ಸೊ ಈ ಮಾಡ್ರನ್ ಕಾನ್ಸೆಪ್ಟಲ್ಲಿ ಅದು ಬದಲಾಗ್ತಾ ಇದೆ. ಓಕೆ, ಏನು ಈ ಒಂದು ಆಧುನಿಕ ಕಾಲದಲ್ಲಿ ಶಿಕ್ಷಣ ಅನ್ನೋ ಒಂದು ಕಾನ್ಸೆಪ್ಟ್ ಯಾವ ರೀತಿ ಬದಲಾಗ್ತಾ ಇದೆ ನೋಡಿ. ಸೆಲ್ಫ್ ಲರ್ನಿಂಗ್ ಆ್ಯಂಡ್ ಲೈಫ್ ಲಾಂಗ್ ಎಜುಕೇಷನ್. ಮೊದಲೆಲ್ಲ ಏನು ಹಳೆ ಕಾಲದಲ್ಲಿ ಈಗ ಒಂದಷ್ಟು ವರ್ಷಗಳು, ಬಾಲ್ಯದಿಂದ ಒಂದಷ್ಟು ವರ್ಷಗಳು ಶಿಕ್ಷಣಕ್ಕೆ ಅಂತ ಅವರು ಮೀಸಲಿಡ್ತಾಯಿದ್ರು. ಅದಾದಮೇಲೆ ಗೃಹಸ್ಥಾಶ್ರಮ, ನೆಕ್ಸ್ಟ್ ಈ ರೀತಿ ಸನ್ಯಾಸಾಶ್ರಮ ಅಂತ ಈ ಥರ ನಾವು ಬೇರೆ ಬೇರೆ ನೋಡ್ತಿದ್ವಿ ಅಲ್ವಾ. ಸೊ ಇವಾಗ ಆ ರೀತಿ ಇಲ್ಲ. ಇಲ್ಲೇನು ನಾವು ಲೈಫ್ ಲಾಂಗ್ ಎಜುಕೇಷನ್ನ ಕಲಿಯುವಂಥ ಒಂದು ಅವಕಾಶ ನಮಗೆ ಇದೆ. ಅದ್ರ ಜೊತೆಗೆ ಸೆಲ್ಫ್ ಲರ್ನಿಂಗ್. ಕೆಲವರು ಈಗ ಡಿಸ್ಟೆನ್ಸಲ್ಲಿ ಬರೀ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಹೋಗಿನೇ ಎಕ್ಸಾಮ್ ಬರೆಯೋರು ಇರ್ತಾರೆ. ಅವರು ಯಾವುದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಯಾರ ಪಾಠನೂ ಕೇಳಿರೋದಿಲ್ಲ, ಹೌದು ತಾನೆ. ಸೊ ಆ ರೀತಿಯ ಒಂದು ಕಂಡೀಷನ್ನ ನಾವಿಲ್ಲಿ ಮಾಡ್ರನ್ ಒಂದು ಕಾನ್ಸೆಪ್ಟ್ ಆಫ್ ಎಜುಕೇಷನಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆಗಿನ ಕಾಲದಲ್ಲಿ ಏನು ಒಂದು 6 ವರ್ಷದಿಂದ 20 ವರ್ಷ 24 ವರ್ಷ ಅಲ್ಲಿ ತನಕ ಅವರೇನು ಆ ಒಂದು ಏಜಲ್ಲಿ ಒಂದು ವಿದ್ಯೆಗೋಸ್ಕರ ಮುಡಿಪಾಗಿಟ್ಟಿದ್ರು. ಆದರೆ ಈಗ ಆ ರೀತಿ ಇಲ್ಲ. ನಿಮಗೆಲ್ಲ ಗೊತ್ತಿದೆ, 60 ವರ್ಷ ಆಗಿರೋರು ಕೂಡ SLC ಎಕ್ಸಾಮ್ನ ಅಟೆಂಡ್ ಮಾಡಿರೋವಂಥ ಸನ್ನಿವೇಶಗಳನ್ನೂ ಕೂಡ ನಾವು ನೋಡಿದ್ದೀವಿ. ಸೊ ಈ ಒಂದು ಮಾಡರ್ನ್ ಕಾನ್ಸೆಪ್ಟಲ್ಲಿ ಏನು, ಓನ್ಲಿ ಸ್ಕೂಲ್ಸ್ ಮತ್ತು ಟೀಚರ್ ಮಾತ್ರನೇ ಎಜುಕೇಷನ್ ಕೊಡಲ್ಲ, ಅದ್ರ ಜೊತೆಗೆ ನಾವು ಸೆಲ್ಫ್ ಲರ್ನಿಂಗ್ನ ಕೂಡ ಮಾಡ್ಬೋದು. ನಮ್ಮಷ್ಟಕ್ಕೆ ನಾವು ಸ್ವತಃ ಓದ್ಕೊಂಡಾದ್ರೂ ನಾವು ಕಲಿಬಹುದು ಅಂತ ಹೇಳ್ತಿದ್ದೀವಿ. ಹೌದು, ಒಂದು ಮಟ್ಟಿನ ತನಕ ನಮಗೆ ಟೀಚರ್ಗಳು ಬೇಕೇ ಬೇಕಾಗತ್ತೆ. ಅದಾದ್ರ ನಂತರ ನಾವೇನು ಲೈಫ್ ಲಾಂಗ್ ಜರ್ನಿಯನ್ನು ಈ ಎಜುಕೇಷನ್ನಲ್ಲಿ ಮಾಡ್ತೀವಿ ಅನ್ನೋದಾದರೆ ಆಗ ನಾವು ಸೆಲ್ಫ್ ಲರ್ನಿಂಗ್ನ ಕೂಡ ಮಾಡಬಹುದು. There are so many informal as well as non-formal agencies. Multiple media are working along with the teacher, the taught and the curriculum. ಈಗ ನೀವೇನು ಕ್ಲಾಸ್ನ ಕೇಳ್ತಾ ಇದ್ದೀರಾ, ಇದು ಕೂಡ ನೀವು ಒಂದು ಮೀಡಿಯಾದ ಮೂಲಕ ಪಡಿತಾ ಇರೋವಂಥ ಶಿಕ್ಷಣ ಆಗಿರುತ್ತೆ. ಮಲ್ಟಿಮೀಡಿಯಾ, ನೀವು ಆನ್ಲೈನ್ ಕ್ಲಾಸ್ನ ಕೇಳೋದಾಗಿರ್ಬೋದು, ಯೂಟ್ಯೂಬ್ ಕ್ಲಾಸಸ್ನ ಕೇಳೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಆ್ಯಪಲ್ಲಿ ನೀವು ಆನ್ಲೈನ್ ಎಜುಕೇಷನ್ನ ಪಡ್ಕೊಳ್ಳೋದು, ಈ ರೀತಿಯಾಗಿ ಮಲ್ಟಿಮೀಡಿಯಾಯಿಂದ ನೀವು ಎಜುಕೇಷನ್ನ ಪಡ್ಕೊಬೋದು. ಅಲ್ಲಿ ನಿಮಗೆ ಟೀಚರು ಮತ್ತು ಸ್ಟೂಡೆಂಟು, ಕರಿಕ್ಯುಲಮು ಇವೆಲ್ಲವೂ ಕೂಡ ನಾವು ಯೂಸ್ ಮಾಡಿಕೊಂಡು ಫಾರ್ಮಲ್ ಆಗಿ, ಅಂದರೆ ಏನು ಸ್ಕೂಲು ಅಥವಾ ಏನು ಕ್ಲಾಸ್ ರೂಮ್ನ ಒಂದು ಸಿಚುಯೇಷನಲ್ಲೂ ಕಲಿಬೋದು. ಕ್ಲಾಸ್ ರೂಮ್ ಅಲ್ಲದೆ ನಾವು ನಮ್ಮ ಮನೆಗಳಲ್ಲೇ ಕೂತು ಕೂಡ ಇವತ್ತಿನ ದಿನ ನಾವು ಎಜುಕೇಷನ್ನ ಪಡ್ಕೊಳ್ಬೋದಾಗಿದೆ, ಹೌದಲ್ವಾ. ಸೊ ಈ ರೀತಿ ಒಂದು ಮಾಡ್ರನ್ ಟೈಮಲ್ಲಿ ಎಜುಕೇಷನ್ ಪ್ರೋಸೆಸ್ನ ನಾವು ನೋಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇರೋದು. ಹೆನ್ಸ್ ಹಾಗಾಗಿ modern education process can't be bipolar or tripolar but multipolar process. ಈ ಒಂದು ಕಾರಣದಿಂದ ನಾವೇನು ಹೇಳ್ಬೋದು, ಈಗ ಹಿಂದೆ ಏನು ಆ್ಯಡಮ್ ಮತ್ತು ರೋಸ್ ಅವ್ರು ಹೇಳಿರೋ ಪ್ರಕಾರ ಬೈಪೋಲರ್ ಕೂಡ ಅಲ್ಲ, ಜಾನ್ ಅವ್ರು ಹೇಳಿರೋ ಪ್ರಕಾರ ಟ್ರೈಪೋಲರ್ ಕೂಡ ಅಲ್ಲ, ಬದಲಾಗಿ ಏನು ಮಲ್ಟಿಪೋಲಾರ್ ಪ್ರೋಸೆಸ್. ಈ ಮಾಡ್ರನ್ ಎಜುಕೇಷನ್ನು ಮಲ್ಟಿಪೋಲಾರ್ ಪ್ರೋಸೆಸ್ ಆಗಿ ನಡೀತಾ ಇರೋದನ್ನು ನಾವು ನೋಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಹೌದು, ಅವ್ರು ಹೇಳಿರೋ ರೀತಿಯಲ್ಲಿ ಬೈಪೋಲಾರ್ ಆಗಿ ಇತ್ತು. ಈಗ ನಾವು ಗುರುಕುಲಗಳನ್ನೆಲ್ಲ ಆಗಿನ ಕಾಲದಲ್ಲಿ ಇದ್ದಿದ್ದು ನೋಡಿದ್ರೆ ಒಬ್ಬ ಟೀಚರು ಮತ್ತು ಸ್ಟೂಡೆಂಟ್ ಅವರಿಬ್ಬರೇ ಇರ್ತಾಯಿದ್ರು. ಟೀಚರಿಂದ ನೇರವಾಗಿ ಮಕ್ಕಳಿಗೆ ಅಲ್ಲಿ ವಿದ್ಯೆನ ಪಾಸ್ ಮಾಡೋದನ್ನು ನೋಡಿದ್ವಿ. ಅದಾದ ನಂತರ ಪಠ್ಯಕ್ರಮ ಸೇರ್ಪಡೆ ಆಯಿತು. ಸೊ ಆವಾಗ ಅದು ಟ್ರೈಪೋಲರ್ ಆಯಿತು. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ನೀವೇನು ಎಲ್ಲ ನೋಡ್ತಾ ಇದ್ದೀರಾ, ಮಲ್ಟಿಮೀಡಿಯಾಯಿಂದ
ಆನ್ಲೈನ್ ಕ್ಲಾಸಸ್ನ ಈ ರೀತಿ ಎಲ್ಲ ಏನು ಪಡಿತಾ ಇದ್ದೀವಿ ನಾವು. ಸೊ ಇವನ್ನೆಲ್ಲ ನಾವು ನೋಡೋದಾದರೆ ಎಜುಕೇಷನ್ ಅನ್ನೋದು ಬೈಪೋಲಾರು ಅಲ್ಲ, ಟ್ರೈಪೋಲಾರು ಅಲ್ಲ, ಮಲ್ಟಿಪೋಲಾರ್. ಓಕೆನಾ? ಏನು ಬಹುಧ್ರುವೀಯ ಪ್ರಕ್ರಿಯೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಫಂಕ್ಷನ್ಸ್ ಆಫ್ ಎಜುಕೇಷನ್ನ ಟಾಪಿಕ್ಸ್ಗಳನ್ನ ನಾವು ಕಂಟಿನ್ಯೂ ಮಾಡೋದಿದೆ, ಅವನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.